ತಮ್ಮೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್, ಇತಿಹಾಸ ಉಪನ್ಯಾಸಕ. ಇವತ್ತು ನಾವು ಮತ್ತೆ 3000 ಪ್ರಶ್ನೆಗಳನ್ನು, ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ಆ ಸರಣಿಯನ್ನು ಮುಂದುವರಿಸೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ ನೋಡಿ. ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಯಾವುದಂತ ಕೇಳಿದಾರ? ಶಿವಾಜಿಯ ಪಟ್ಟಾಭಿಷೇಕ ತೋರಣಗಡ ಇದೆ, ಪ್ರತಾಪ್ಗಡ, ರಾಯಗಡ, ಸಿಂಹಗಡ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ರಾಯಗಡ. ಸ್ನೇಹಿತರೆ ನೋಡ್ರಿ, ಈ ರಾಯಗಡ ಅನ್ನೋದು ಪಟ್ಟಾಭಿಷೇಕ ನಡೆದಿರ್ತಕ್ಕಂಥ ಸ್ಥಳ. 1674ರಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಆಗುತ್ತೆ, ಅದು ರಾಯಗಡದಲ್ಲಿ. ಮತ್ತು ಈ ರಾಯಗಡ ಶಿವಾಜಿಯ ರಾಜಧಾನಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಛತ್ರಪತಿ ಶಿವಾಜಿಯವರ ರಾಜಧಾನಿಯಾಗಿತ್ತು. ನೋಡ್ರಿ, ಹಾಗಾದರೆ ಛತ್ರಪತಿ ಶಿವಾಜಿಯವರ ಬಗ್ಗೆ ಜಸ್ಟ್ ಒಂದು ಸ್ವಲ್ಪ ಬೇಸಿಕ್ ಕ್ವಶನ್ಗಳು ಬರ್ತಿರ್ತವೆ ಎಕ್ಸಾಮಲ್ಲಿ. ಅದನ್ನು ನೋಡೋದಾದರೆ, ಛತ್ರಪತಿ ಶಿವಾಜಿ 1627ರಲ್ಲಿ ಜನನವಾಯಿತು. ಎಲ್ಲಿ ಅಂದ್ರೆ ಪುನಾ ಸಮೀಪ ಶಿವನೇರಿ ದುರ್ಗ. ಓಕೆ. ತಂದೆ ಶಹಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿಯ ಮಗನಾಗಿ ಜನಿಸಿದ. ಇನ್ನು ಈ ದಾದಾಜಿ ಕೊಂಡದೇವ ಇವರ ಆಧ್ಯಾತ್ಮಿಕ ರಾಜಕೀಯ ಗುರು ನೋಡಿ ಸ್ನೇಹಿತರೆ, ರಾಜಕೀಯ ಗುರು. ಇನ್ನು ಆಧ್ಯಾತ್ಮಿಕ ಸ್ಪಿರಿಚುವಲ್ ಟೀಚರ್ ಯಾರು ಅಂತಂದ್ರಿಗಿನ ರಾಮದಾಸ್ ಅವರು ಆಧ್ಯಾತ್ಮಿಕ ಗುರು. ಇನ್ನು ಶಿವಾಜಿಯ ಪ್ರಾಣ ಸ್ನೇಹಿತ ಯಾರು ಅಂತಂದ್ರಿಗಿನ ಛತ್ರಪತಿ ಶಿವಾಜಿಯವರ ಪ್ರಾಣ ಸ್ನೇಹಿತ ತಾನಾಜಿ ಮಾನ್ಸರೆ ಕ್ಲೋಸ್ ಫ್ರೆಂಡ್. ನೋಡ್ರಿ, ಛತ್ರಪತಿ ಶಿವಾಜಿಯವರ ಅತ್ಯಂತ ಕ್ಲೋಸ್ ಫ್ರೆಂಡ್ ಯಾರು ಅಂತಂದ್ರೆ ತಾನಾಜಿ ಮಾನ್ಸರೆ. ಆ್ಯಕ್ಚುಲಿ ಈ ಸಿಂಹಗಡ ಏನು ಕಾಣುತ್ತಲ್ಲ ನಿಮ್ಮ ಈ ಒಂದು ಆಯ್ಕೆಯಲ್ಲಿ, ಈ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು, ಆ ಸಿಂಹಗಡವನ್ನು ಗೆದ್ದುಕೊಂಡಿದ್ದೇ ತಾನಾಜಿ ಮಾನ್ಸರೆ. ಹಾಗಾಗಿ ಈ ಸಿಂಹಗಡವನ್ನು ಗೆಲ್ಲಲು ಹೋಗಿ ತನ್ನ ಪ್ರಾಣವನ್ನು ಏನು ಮಾಡ್ತಾನೆ ಅರ್ಪಿಸ್ತಾನ ಯಾರು? ತಾನಾಜಿ ಮಾನ್ಸರೆ. ಹಾಗಾಗಿ ಛತ್ರಪತಿ ಶಿವಾಜಿಯವರು ಹೇಳಿದರು, ಸಿಂಹಗಡವನ್ನೇನು ಗೆದ್ದುಕೊಂಡೇ ಸಿಂಹವನ್ನು ಕಳೆದುಕೊಂಡೆ. ಸ್ನೇಹಿತರೊಂದು ಹೇಳ್ತೀನಿ ನೋಡ್ರಿ, ಸಿಂಹಗಡವನ್ನೇನೋ ಗೆದ್ದುಕೊಂಡೆ, ಆದರೆ ಸಿಂಹವನ್ನು ನಾನೇನು ಮಾಡಿದೆ? ಕಳೆದುಕೊಂಡೆ. ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಇನ್ನು ತೋರಣಗಡ, ಪ್ರತಾಪಗಡ ಈ ಕೋಟೆಗಳನ್ನು ಕೂಡ ಏನು ಮಾಡಿದ? ಈ ಆದಿಲ್ ಶಾಹಿಗಳಿಂದ ಏನು ಮಾಡಿದ? ವಶಪಡಿಸಿಕೊಂಡ ಅನ್ನೋದು ಕೂಡ ಗೊತ್ತಿರಬೇಕು. ಇನ್ನು ಛತ್ರಪತಿ ಶಿವಾಜಿಯ ಆಸ್ಥಾನದಲ್ಲಿ ಈ ಅಷ್ಟಪ್ರಧಾನರು ನೋಡ್ರಿ, ಅಷ್ಟಪ್ರಧಾನರು ಎನ್ನುವಂಥ ಮಂತ್ರಿಮಂಡಲ ವ್ಯವಸ್ಥೆ ಇತ್ತು. ಇದು ನಿಮಗೆ ಗೊತ್ತಿರು. ಯಾಕಂದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಪಂಚಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆಯಲ್ಲಿ ಇತ್ತಂತ ಕೇಳಿದಾರ. ದ್ವಾರ ಸಮುದ್ರದ ಹೊಯ್ಸಳರು ಕೊಟ್ಟಿದ್ದಾರೆ, ಮಾನ್ಯಕೇಡದ ರಾಷ್ಟ್ರಕೂಟರು, ವಿಜಯನಗರದ ರಾಯರು, ಅದೇ ರೀತಿಯಾಗಿ ಮೈಸೂರಿನ ಒಡೆಯರು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದರೆ, ಯಾವುದಾಗುತ್ತೆ? ಮಾನ್ಯಕೇಟದ ನೋಡಿ, ದ್ವಾರ ಸಮುದ್ರದ ಹೊಯ್ಸಳರು. ಹಾಗಾದರೆ ಇಲ್ಲಿ ಪಂಚಪ್ರಧಾನರು ಅನ್ನುವಂಥ ಒಂದು ಸಚಿವ ಸಂಪುಟ ಇತ್ತು ಸ್ನೇಹಿತರೆ. ಪಂಚಪ್ರಧಾನರು ಅನ್ನುವಂಥ ಸಚಿವ ಸಂಪುಟ. ಹಾಗಾದರೆ ಅಷ್ಟದಿಗ್ಗಜರು ಎಲ್ಲಿದ್ದರು? ಅಷ್ಟದಿಗ್ಗಜರು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದರು ಅಂತ ಕೂಡ ಗೊತ್ತಿರಬೇಕು. ಹಾಗಾದರೆ ಹೊಯ್ಸಳರ ಸ್ಥಾಪಕ ಯಾರು? ಹೊಯ್ಸಳರ ಸ್ಥಾಪಕ ಯಾರು? ಸಳ. ಇದು ನಿಮಗೆ ಗೊತ್ತಿರಬೇಕು. ಓಕೆ. ಹಾಗಾದರೆ ಹೊಯ್ಸಳರ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಸಸೆಊರು. ಇದು ಪ್ರೆಸೆಂಟ್ಲಿ ಚಿಕ್ಕಮಗಳೂರಲ್ಲಿ ಬರ್ತಕ್ಕಂಥ ಅಂಗಡಿ ಗ್ರಾಮ, ರೈಟ್. ಹಾಗಾದರೆ ನೆಕ್ಸ್ಟ್ ಬೇಲೂರು,
ಹಳೇಬೀಡು ಇವೆಲ್ಲ ಈ ಹೊಯ್ಸಳರ ರಾಜಧಾನಿ. ಬೇಲೂರು ಮತ್ತು ಈ ದ್ವಾರ ಸಮುದ್ರವನ್ನೇ ಏನಂತ ಕರಿತೀವಿ ನಾವೀಗ? ಹಳೇಬೀಡು ಅಂತ ಕರಿತೀವಿ. ಇದರ ಈಗಿನ ಹೆಸರು ಹಳೇಬೀಡು. ಬೇಲೂರು ವೇಲಾಪುರ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಮಾನ್ಯಕೇಟದ ರಾಷ್ಟ್ರಕೂಟರ ಸ್ಥಾಪಕ ಯಾರು ಅಂತಂದ್ರಿಗಿನ ದಂತಿ ದುರ್ಗ. ಬಟ್ ಕೆಲವೊಂದು ಬಾರಿ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಮೂಲ ಪುರುಷ ಅಂತ ಕೊಡ್ತಾರೆ. ಮೂಲ ಪುರುಷ ಅಂತ ಕೊಟ್ಟಾಗ ಒಂದನೇ ಕರ್ಕ ಅಂತ ನೀವೇನು ಮಾಡಬೇಕು? ಆನ್ಸರ್ ಮಾಡ್ಬೇಕು. ರಾಷ್ಟ್ರಕೂಟರ ಮೂಲ ಪುರುಷ ಯಾರಂದ್ರೆ ಒಂದನೇ ಕರ್ಕ. ಇನ್ನು ಸ್ಥಾಪಕ ಯಾರಂದರೆ ದಂತಿ ದುರ್ಗ. ಇನ್ನು ಕೈಲಾಸನಾಥ, ಅದು ಎಲ್ಲೋರದಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಕೇಳಿದ್ರೆ ಒಂದನೇ ಕೃಷ್ಣ ಅಥವಾ ಕನ್ನ. ನೆಕ್ಸ್ಟ್ ವಿಜಯನಗರದ ಸ್ಥಾಪಕರು ನೋಡ್ರಿ, ಹರಿಹರ ಹಕ್ಕಬುಕ್ಕ. ಓಕೆ, ಈ ವಿಜಯನಗರದ ಗುರುಗಳು ಯಾರಂದ್ರೆ ವಿದ್ಯಾರಣ್ಯ. ವಿಜಯನಗರದ ರಾಜಧಾನಿ ಯಾವುದು ಅಂದ್ರಿಗಿನ ಹಂಪಿ. ಇನ್ನು ಮೊದಲ ರಾಜಧಾನಿ ಯಾವುದು ಅಂದರೆ ಆನೆಗುಂದಿ. ಇವರು ಹಲವಾರು ರಾಜಧಾನಿಗಳಿದೆ ಸ್ನೇಹಿತರೆ. ಆನೆಗುಂದಿ ಪ್ರಥಮ ರಾಜಧಾನಿ, ಪ್ರಮುಖ ರಾಜಧಾನಿ ಹಂಪಿ, ಮತ್ತು ವೆಲ್ಲೂರು, ಚಂದ್ರಗಿರಿ, ಪೆನುಗೊಂಡ ಇವೆಲ್ಲವೂ ಈ ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರ ರಾಜಧಾನಿ. ಹಾಗಾದರೆ ಮೈಸೂರು ಒಡೆಯರು ನೋಡ್ರಿ, ಮೈಸೂರಿನ ಒಡೆಯರು ಪ್ರಮುಖ ಮೊದಲ ರಾಜಧಾನಿಯಾಗಿ ಯಾವುದನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಹದಿನಾಡು. ಓಕೆ, ಇದು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಯವನ ರಾಜ್ಯ ಸ್ಥಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ ವಿಜಯನಗರದ ದೊರೆ ಯಾರು ಅಂತ ಕೇಳಿದಾರ? ಮೊದಲನೇ ಬುಕ್ಕರಾಯ, ಎರಡನೇ ದೇವರಾಯ, ಕೃಷ್ಣ ದೇವರಾಯ, ಮೊದಲನೇ ವೆಂಕಟ, ಒಂದನೇ ವೆಂಕಟ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರಿಗಿನ ಶ್ರೀಕೃಷ್ಣ ದೇವರಾಯ. ನೋಡ್ರಿ, ಈ ಶ್ರೀಕೃಷ್ಣ ದೇವರಾಯ ತುಳುವ ಸಂತತಿಗೆ ಸೇರಿದವನು. ತುಳುವ ಸಂತತಿಗೆ ಸೇರಿರ್ತಕ್ಕಂಥ ಅರಸ. ಇಡೀ ವಿಜಯನಗರ ಸಾಮ್ರಾಜ್ಯ, ಅದು ವಿಜಯನಗರದ ಅರಸರಲ್ಲಿ ಅತ್ಯಂತ ಪ್ರಸಿದ್ಧನಾದವನು ಶ್ರೀಕೃಷ್ಣ ದೇವರಾಯ. ಇವ ಬಾಬರ್ನ ಸಮಕಾಲೀನ ವ್ಯಕ್ತಿ. ನೋಡ್ರಿ, ಬಾಬರ್ನ ಸಮಕಾಲೀನ ವ್ಯಕ್ತಿ. ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಈತ 1509ರಲ್ಲಿ ಅಧಿಕಾರಕ್ಕೆ ಬಂದ, 1529ರಲ್ಲಿ ಮರಣ ಹೊಂದಿದ. ಈತನ ಸಮಾಧಿ ಎಲ್ಲಿದೆ ಅಂದರೆ ಆನೆಗುಂದಿಯಲ್ಲಿದೆ. ನೋಡ್ರಿ, ಈತನ ಸಮಾಧಿ ಎಲ್ಲಿದೆ? ಆನೆಗುಂದಿ ಇದೆ. ಇನ್ನು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಹಾಗೆ ಆವಾಗಲೇ ತಾನು ಹೇಳಿದೆ ನಾನು, ಅಷ್ಟದಿಗ್ಗಜರು ಅನ್ನುವಂಥ 8 ಜನ ಕವಿಗಳಿದ್ದರು. ಎಷ್ಟು ಜನ? 8 ಜನ ಕವಿಗಳು ಇದ್ದರು ಅನ್ನೋದು ಕೂಡ ಗೊತ್ತಿರಬೇಕು. ಶ್ರೀಕೃಷ್ಣ ದೇವರಾಯನಿಗೆ ಇರ್ತಕ್ಕಂಥ ಬಿರುದುಗಳು ಯಾವುವು? ಇದು ಒಂದೇ ಅಲ್ಲ ಸ್ನೇಹಿತರೆ, ಇದು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಯಾಕೆ ಬಿರುದು ಬರುತ್ತೆ ಅಂತಂದರೆ, ಈ ಕಾಸಿಂ ಭರೀದನನ್ನು ಬಹುಮನಿ ಅರಸ ಈ ಕಾಸಿಂ ಭರೀದನನ್ನು ಸೋಲಿಸಿ ಈ ಸಿಂಹಾಸನವನ್ನು ಎರಡನೇ ಮಹಮ್ಮದ್ ಶಾನಿಗೆ ದೊರೆಯುವಂತೆ ಮಾಡಿದ. ಅದಕ್ಕಾಗಿ ತನಗೆ ಈ ಬಿರುದು ಇರತಕ್ಕಂಥದ್ದು. ಆದರೆ ಮತ್ತೆ ಬಿರುದು ಯಾವಿದಾವ? ಕವಿ ಪುಂಗವ ಅಂತ ಕರಿತಿರುತ್ತೆ. ಕವಿ ಪುಂಗವ ನೋಡ್ರಿ, ಕವಿ ಪುಂಗವ, ಆಂಧ್ರ ಭೋಜ, ಕರ್ನಾಟಕ ರಾಜ್ಯರಮಣ, ಅಭಿನವ ಭೋಜ, ಇವೆಲ್ಲ ಶ್ರೀಕೃಷ್ಣ ದೇವರಾಯನಿಗಿರ್ತಕ್ಕಂಥ ಈ ಬಿರುದುಗಳು ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಮುಂದೆ ಬಂದರೆ ಸ್ವಲ್ಪ ಕವರ್ ಮಾಡ್ಕೊತ ಹೋಗೋಣ. ಒಟ್ಟಾರೆ ಎಲ್ಲವನ್ನು ಒಂದೇ ಕಡೆ ನೋಡೋದ್ರಿಂದ ಏನಾಗುತ್ತೆ, ನಿಮಗೂ ಬೋರ್ ಆಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಎಲ್ಲ ಕಡೆ ಹೇಳ್ತಿರ್ತೀನಿ ನಾನು, ಪ್ರತಿಯೊಂದು ಕಡೆ. ಮತ್ತೆ ನೆಕ್ಸ್ಟ್ ಕೃಷ್ಣ ದೇವರಾಯ ಬಂದ ಈ ಪಾಯಿಂಟ್ಗಳನ್ನು ಬಿಟ್ಟು ಮತ್ತೆ ನಾನು ಏನು ಮಾಡ್ತೇನೆ, ಬೇರೆ ಪಾಯಿಂಟ್ಗಳನ್ನು ನಿಮಗೆ ಹೇಳಿರ್ತಕ್ಕಂಥದ್ದು. ಓಕೆ, ಹಾಗಾದ್ರೆ ನೋಡಿರಿ, ಈಗ ಸ್ವಲ್ಪ ಆಯ್ಕೆಯಲ್ಲಿರ್ತಕ್ಕಂಥದ್ದನ್ನು ನೋಡಿಬಿಡೋಣ. ನೋಡಿರಿ, ಆಯ್ಕೆಯಲ್ಲಿ ಕಾಣ್ತಾ ಇದ್ದಾರೆ, ಒಂದನೇ ಬುಕ್ಕರಾಯ ಅಂತ ಕಾಣ್ತಾ ಇದೆ. ಒಂದನೇ ಬುಕ್ಕರಾಯ.
ಇದಕ್ಕೊಂದು ಬಹಳ ಫೇಮಸ್ ಆಗಿರ್ತಕ್ಕಂಥ ಬಿರುದಿದೆ, ವೇದ ಮಾರ್ಗ ಪ್ರವರ್ತಕ. ನೋಡಿ, ವೆರಿ ಇಂಪಾರ್ಟೆಂಟ್, ವೇದ ಮಾರ್ಗ ಪ್ರವರ್ತಕ. ಹಾಗಾದರೆ ನೀವು ಕಮೆಂಟ್ ಮಾಡಬೇಕಾಗತ್ತೆ, ವೇದ ಮಾರ್ಗ ಪ್ರತಿಷ್ಠಾಪಕ ಅನ್ನುವಂಥ ಬಿರುದು ಯಾರು ಹೊಂದಿದ್ರು ಅನ್ನೋದು ನೀವು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಈತನ ಬಗ್ಗೆ ಇನ್ನೂ ಏನು ಹೆಚ್ಚಿನ ಮಾಹಿತಿ ಅಂದರೆ, ಈತ ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದ್ದ. ಎರಡನೇ ಪಾಯಿಂಟ್ ಇದು. ಇನ್ನು ಈತನ ಮಗ ಇದ್ದಾನೆ ರೀ ಕಂಪಣ್ಣ. ಈತನ ಮಗ ಕಂಪಣ್ಣ ಮದುರೈ ಸುಲ್ತಾನನ್ನು ಸೋಲಿಸಿ ಮದುರೈಯನ್ನು ಏನು ಮಾಡಿದ, ವಶಪಡಿಸಿಕೊಂಡ. ಈ ವಿಷಯ ಎಲ್ಲಿ ನಮಗೆ ಸಿಗುತ್ತೆ ಅಂತಂದರೆ, ಕಂಪಣ್ಣನ ಹೆಂಡತಿ ಇದ್ದಾಳ್ರಿ ಗಂಗಾಂಬಿಕೆ ಅಂತೇಳಿ ಕೇಸಿ. ಈ ಗಂಗಾಂಬಿಕೆ ಒಂದು ಕೃತಿ ಬರೆದಾಳ್ರಿ, ಮಧುರಾ ವಿಜಯಂ ಅಥವಾ ಕಂಪಣ್ಣ ಚರಿತಂ, ಇದರಲ್ಲಿ ಇರ್ತಕ್ಕಂಥದ್ದು. ಮತ್ತು ಕಾವೇರಿ ನದಿಗೆ ಈತ ಜಲಾಶಯನ್ನು ಕೂಡ ನಿರ್ಮಾಣ ಮಾಡ್ತಾನೆ ರೀ. ಯಾರು? ಮೊದಲನೇ ಬುಕ್ಕರಾಯ. ಇಷ್ಟು ಇದು ನಿಮಗೆ ಗೊತ್ತಿರಬೇಕು. ಇನ್ನು ಎರಡನೇ ದೇವರಾಯ ಅಂತ ಬಂದಾಗ, ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತ ಕರಿತೀವಿ. ಪ್ರೌಢ ದೇವರಾಯ ನೋಡಿ, ಪ್ರೌಢ ದೇವರಾಯ, ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಬಗ್ಗೆ ಏನು ಎಕ್ಸಾಮಲ್ಲಿ ಕೇಳ್ಬೋದು ಅಂತಂದ್ರಿಗಿನ, ಒಂದು ಈತನಿಗೆ ಗಜಬೇಟೆಗಾರ ಅಥವಾ ಗಜಬೆಂಟೆಗಾರ ಅನ್ನುವಂಥ ಫೇಮಸ್ ಆಗಿರ್ತಕ್ಕಂಥದ್ದು ಬಿರುದಿತ್ತು. ಅಂದರೆ ಮದ ಇರತಕ್ಕಂಥ ಆನೆಗಳನ್ನು ಪಳಗಿಸ್ತಾ ಇದ್ದ. ಯಾರು? ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ. ಇನ್ನು ವಿಶೇಷ ಏನಂದ್ರೆ, ಈತ ಕುರುಹಾನ್. ಈ ಕುರುಹಾನನ್ನು ಸಿಂಹಾಸನದ ಪಕ್ಕದಲ್ಲಿ ಇಟ್ಕೊಂಡು ಏನು ಮಾಡಿರ್ತಕ್ಕಂಥದ್ದು, ಆಡಳಿತ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಇವನ ಪ್ರಸಿದ್ಧ ಸೇನಾಪತಿ ಯಾರಂದ್ರಿಗಿನ ಲಕ್ಕಣ್ಣ ದಂಡೇಶ ಇವನು ಫೇಮಸ್ ಆಗಿರೋ ಸೇನಾಪತಿ. ಈತ ಒಂದು ಕೃತಿ ಬರೀತಾನೆ ರೀ, ಶಿವತತ್ವ ಚಿಂತಾಮಣಿ. ನೆಕ್ಸ್ಟ್ ಈತನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್, ಪರ್ಷಿಯಾ ಪ್ರವಾಸಿಗ ಅಬ್ದುಲ್ ರಜಾಕ್ ಅವರು ಭೇಟಿ ಕೊಟ್ಟಿದ್ದರು. ಅವ್ರು ಏನು ಹೇಳಿದ್ರು ಅಂತಂದ್ರೆ, ವಿಜಯನಗರದಂಥ ಒಂದು ಸಾಮ್ರಾಜ್ಯನ ನಾನು ಕಂಡಿಲ್ಲ, ಪ್ರಪಂಚದಲ್ಲಿ ಜಗತ್ತಿನಲ್ಲೇ ಕಂಡಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಓಕೆ, ತೆರೆದ ಮಾರುಕಟ್ಟೆಯಲ್ಲಿ ವಜ್ರ, ವೈಡೂರ್ಯ, ಬಂಗಾರ, ಚಿನ್ನ, ಬೆಳ್ಳಿ ಎಲ್ಲವನ್ನು ಮಾರ್ತಕ್ಕಂಥದ್ದು ಇದೇ ಫಸ್ಟ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ ರೀ. ಯಾರು? ಅಬ್ದುಲ್ ರಜಾಕ್ ಅವರು. ಇನ್ನು ಈ ಎರಡನೇ ದೇವರನ ಆಸ್ಥಾನದಲ್ಲಿ ಈ ಗದುಗಿನ ಭಾರತ ಅಥವಾ ಕರ್ನಾಟಕ ಕಥಮಂಜರಿ ಬರೆದಿರ್ತಕ್ಕಂಥ ಕುಮಾರವ್ಯಾಸ ಅವರು ಇಲ್ಲೇ ಇರ್ತಕ್ಕಂಥದ್ದು. ಕುಮಾರವ್ಯಾಸ ಅವರು ಯಾರ ಆಸ್ಥಾನದಲ್ಲಿದ್ದರು ಅಂತಂದ್ರಿಗಿನ ಎರಡನೇ ದೇವರಾಯ. ಇನ್ನು ಚಾಮರಸ, ಮತ್ತೊಬ್ಬ ಕವಿ ಯಾರು? ಚಾಮರಸ. ಓಕೆ, ಇಷ್ಟು ಪಾಯಿಂಟ್ ನೀವು ಹೈಲೈಟ್ ಆಗಿ ಇಷ್ಟು ಗೊತ್ತಿತ್ತಂದ್ರಿಗಿನ ಎಕ್ಸಾಮಲ್ಲಿ ಇವು ಬರ್ತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ. ಓಕೆ, ಇವ್ರನ್ನ ಫೋಕಸ್ ಮಾಡಿರಿ. ಇಷ್ಟೇ ಅಲ್ಲ, ಇನ್ನೂ ಓದಬೇಕು, ಇನ್ನೂ ಜಾಸ್ತಿ ಓದಬೇಕು. ಯಾಕಂದ್ರೆ ನೋಡಿರಿ, PSI ಎಕ್ಸಾಮಲ್ಲಿ ಏನು ಕೇಳಿದ್ರು, ಒನ್ ವರ್ಡ್ ಇರಲಿಲ್ಲ. ಒನ್ ವರ್ಡಲ್ಲಿ ಏನು ಮಾಡಿದ್ರು, ಸ್ವಲ್ಪ ಎನಾಲಿಟಿಕ್ ಏನು ಮಾಡಿದ್ರು, ವಾಯ್ಸ್ ಕೇಳಿದ್ರು. ಅಂದರೆ ವೈಡ್ ಆ್ಯಂಗಲ್ ಎಕ್ಸಾಮಲ್ಲಿ ವೈಡ್ ಆ್ಯಂಗಲ್ ಬಂದಿತ್ತು. ಅದು ನಾವು ಓದಿವಿ, ಬಟ್ ಪರಿಪೂರ್ಣವಾಗಿ ಏನು ಮಾಡಿಲ್ಲ, ಓದಿಲ್ಲ. ಹಾಗಾಗಿ ಈಗಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಇರ್ತಾವೆ ಅಂದ್ರಿಗಿನ ನಾವು ಹೈಲೈಟಾಗಿ ಏನು ಓದಿರ್ತೀವಲ್ಲ ಒಟ್ಟ ಬರಂಗಿಲ್ಲ ರೀ. ಅವು ಒಟ್ಟಿನಲ್ಲಿ ಒಂದು ಕಡೆ ಏನಾಗಿಬಿಟ್ಟಿರ್ತಾವೆ ಅಂದ್ರೆ ಮುಸುಗಾಕೊಂಡು ಕೂತು ಬಿಟ್ಟಿರ್ತಾವೆ. ಅರ್ಥ ಆಯ್ತಾ? ಅಂಥ ಪ್ರಶ್ನೆಗಳನ್ನು ನೀವು ನೋಡಬೇಕು. ಓಕೆ, ನೆಕ್ಸ್ಟ್ ಹಾಗಾದರೆ ಮುಂದೆ ಮತ್ತೆ ಪ್ರಶ್ನೆ ನೋಡೋಣ. ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಒಂದು ದರ್ಶನ ಯಾವುದು ಅಂತ ಹೇಳಿದ್ದಾರೆ, ತತ್ವ. ಅರ್ಥ ಆಯ್ತಾ? ನೋಡ್ರಿ, ದೇವರ ಇರುವಿಕೆ ಬಗ್ಗೆ ಹಲವಾರು ಒಂದು ಸಿದ್ಧಾಂತಗಳು ಹೊರಬೀಳ್ತವೆ. ಅದರಲ್ಲಿ ಈ ಸಿದ್ಧಾಂತ ಯಾರ್ದು ಅಂತ ಕೇಳಿದಾರೆ. ಅಂದರೆ ಬಸವೇಶ್ವರರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅಂತ ಕೇಳಿದಾರೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಸ್ನೇಹಿತರೆ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ನೋಡ್ರಿ, ಇದು ಆ್ಯಕ್ಚುಲಿ ಅದ್ವೈತ ಆಗಬೇಕಿದು, ವಾ ಮಾಡಿದಾರ. ಓಕೆ, ಅದ್ವೈತ ಸಿದ್ಧಾಂತ. ನೋಡ್ರಿ, ಹಾಗಾದರೆ ಈ ಅದ್ವೈತ ಸಿದ್ಧಾಂತ ಯಾರ್ದು? ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು. ನೋಡ್ರಿ, ಶಂಕರಾಚಾರ್ಯರು. ಈ ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬ ಒಂದು ಗ್ರಾಮದಲ್ಲಿ ಜನಿಸಿರ್ತಕ್ಕಂಥದ್ದು. ಓಕೆ,
ತಂದೆ ಶಿವಗುರು, ತಾಯಿ ಆರ್ಯಾಂಬ. ತಂದೆ ಶಿವಗುರು, ತಾಯಿ ಆರ್ಯಾಂಬ. ತಾಯಿ ಆರ್ಯಾಂಬ. ಓಕೆ, ಇದು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಇವರ ಜನನ ಯಾವಾಗ ಆಯಿತು ಅಂತ ಕೇಳಿದ್ರೆ ಕ್ರಿಸ್ತಶಕ 780 ಆಗುತ್ತೆ ಸ್ನೇಹಿತರೆ. 780, ಇದು ನೆನ್ಪಿಡ್ಬೋರಿ, 780. ಯಾಕಂದರೆ ಹೇಳೋಕ್ಕಾಗೋದಿಲ್ಲ, ಪ್ರಶ್ನೆ ಯಾವ ರೀತಿ ಬರ್ಬೋದು ಅದು ಕೂಡ ನಾವು ಊಹೆ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇವರು ಪ್ರತಿಪಾದಿಸಿರ್ತಕ್ಕಂಥ ಸಿದ್ಧಾಂತ ಯಾವುದಂದ್ರಿಗಿನ ಅದ್ವೈತ ಸಿದ್ಧಾಂತ ಸ್ನೇಹಿತರೆ. ನೋಡ್ರಿ, ಅದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತ ಅಂದ್ರೆ ಆತ್ಮ ಮತ್ತು ಪರಮಾತ್ಮ. ನೋಡ್ರಿ, ಅವ್ರು ಏನು ಹೇಳ್ತಾರಂದರೆ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳಿರ್ತಕ್ಕಂಥದ್ದು ಯಾರಾದ್ರಿಗಿನ ಶಂಕರಾಚಾರ್ಯರು. ಇದೇ ಅದ್ವೈತ ಸಿದ್ಧಾಂತವನ್ನು ಕೇವಲ ಅದ್ವೈತ ಸಿದ್ಧಾಂತ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಹಾಗಾದರೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡಿ ಕೇವಲ ಅದ್ವೈತ ಸಿದ್ಧಾಂತ ಯಾರು ಅಂತ ಕೇಳಿದ್ರಿಗಿನ ಈ ಶಂಕರಾಚಾರ್ಯರದು. ಅಹಂ ಬ್ರಹ್ಮಾಸ್ಮಿ ಅಂತ ಕರೆದುಕೊಂಡವರು ಯಾರಂದ್ರಿಗಿನ ಶಂಕರಾಚಾರ್ಯರು. ಇವರು ಈ ಭಾರತಾದ್ಯಂತ 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಏನು ಮಾಡ್ತಾರೆ ಅಥವಾ ಪೀಠಗಳನ್ನು ಏನು ಮಾಡಿದರು, ಸ್ಥಾಪನೆ ಮಾಡಿದರು. ನೋಡ್ರಿ, ಎಕ್ಸಾಂಪಲ್ ಈಗ ನೋಡೋಣ, ಈಗ ಒಂದು ಇಷ್ಟ ಹಾಕ್ಕೊಳ್ಳೋಣ. ಇಲ್ಲಿ ಉತ್ತರದಲ್ಲಿ ಬದರಿ ಅಂತ ಬರುತ್ತೆ ರೀ. ಬದರಿ ಉತ್ತರಾಖಂಡ್ನಲ್ಲಿ ಒಂದು ಏನು ಬರುತ್ತಾ, ಬದರಿ ಅಂತ ಬರುತ್ತಾ. ಆ ಬದರಿಯಲ್ಲಿ ಏನು ಮಾಡಿದ್ರು ಅಂದ್ರೆ ಒಂದು ಜ್ಯೋತಿರ್ಪೀಠವನ್ನು ಏನು ಮಾಡಿದರು ಅಥವಾ ಜ್ಯೋತಿರ್ಮಠವನ್ನು ಏನು ಮಾಡಿದ್ರು, ಸ್ಥಾಪನೆ ಮಾಡಿದ್ರು ಸ್ನೇಹಿತರೆ. ಇನ್ನು ಪೂರ್ವದಲ್ಲಿ ಒಡಿಸ್ಸಾ, ಈ ಕಡೆ ಉತ್ತರಾಖಂಡ ಆದರೆ ಇಲ್ಲಿ ಒಡಿಸ್ಸಾದಲ್ಲಿ ಪುರಿ ಅಂತ ಬರುತ್ತೆ. ಪುರಿ ಇಲ್ಲಿ ಗೋವರ್ಧನ ಪೀಠ ಸ್ನೇಹಿತರೆ. ಓಕೆ, ಇನ್ನು ಈ ಕಡೆ ಗುಜರಾತ್, ಪಶ್ಚಿಮ ಭಾಗದಲ್ಲಿ ಯಾವುದು ಗುಜರಾತ್ನಲ್ಲಿ ಇಲ್ಲಿ ಗುಜರಾತಿನ ದ್ವಾರಕ ಅಂತ ಬರುತ್ತೆ. ಇಲ್ಲಿ ಕಾಳಿಕಾ ಪೀಠ. ಇನ್ನು ಕರ್ನಾಟಕದಲ್ಲಿ ಇಲ್ಲಿ ದಕ್ಷಿಣದಲ್ಲಿ ಶೃಂಗೇರಿ ಪೀಠವನ್ನು ಏನು ಮಾಡಿದರು, ಸ್ಥಾಪನೆ ಮಾಡಿದರು. ಶೃಂಗೇರಿ ಮಠ ಅಥವಾ ಶೃಂಗೇರಿ ಪೀಠ ಅಂತ ಕರೀತಾರೆ. ಇನ್ನು ಇದು ತುಂಗಭದ್ರಾ ನದಿಯ ದಡದಲ್ಲಿದೆ ಶೃಂಗೇರಿ. ನೋಡ್ರಿ, ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಕ್ಕಂಥದ್ದು. ಇವೇ ಅವರು 4 ಸ್ಥಾಪಿಸಿರ್ತಕ್ಕಂಥ ಮಠಗಳು. ಓಕೆ, ಎಕ್ಸಾಂಪಲ್ ಇದನ್ನು ಕೂಡ ಏನು ಮಾಡ್ತಾರೆ, ಕೇಳ್ತಾರೆ. ರೈಟ್. ನೆಕ್ಸ್ಟ್ ಹಾಗಾದ್ರೆ ಇವರಿಗೆ ಒಂದು ಬಿರುದೈತೆ, ಫೇಮಸ್ ಆಗಿರ್ತಕ್ಕಂಥ ಬಿರುದೈತೆ, ವೈದಿಕ ತತ್ವ ಚಿಂತನ ಪಿತಾಮಹ ಅಂತ ಕರಿತಾ ವೈದಿಕ ತತ್ವ ಚಿಂತನ ಪಿತಾಮಹ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರಿತಾರೆ. ಸ್ಥಾಪನಾಚಾರ್ಯ ನೋಡ್ರಿ, ಇದು ನಿಮಗೆ ಗೊತ್ತಿರಬೇಕು. ಷಣ್ಮತ ಅಥವಾ ಷಣ್ಮುಖ ಸ್ಥಾಪನಾಚಾರ್ಯ ಅಂದರೆ 6 ದೇವರುಗಳನ್ನು ಪೂಜಿಸಿರ್ತಕ್ಕಂಥದ್ದು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಜಗದ್ಗುರು ಅಂತಲೂ ಕರಿತಿರ್ತದೆ. ಯಾವುದು, ಜಗದ್ಗುರು. ಓಕೆ, ಇಷ್ಟು ಸ್ನೇಹಿತರೆ. ಇನ್ನು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದ್ರಿಗಿನ ಮಧ್ವಾಚಾರ್ಯರು. ಓಕೆ, ಮಧ್ವಾಚಾರ್ಯರದ ಮತ್ತೆ ಪ್ರಶ್ನೆ ಬರುತ್ತೆ ಮುಂದೆ, ಅಲ್ಲಿ ನೋಡೋಣ. ಇನ್ನು ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದ್ರಿಗಿನ ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು. ಇನ್ನು ಆಲ್ರೆಡಿ ಆನ್ಸರ್ ಆಗಿದೆ. ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಯಾರ್ದು ಅಂತಂದ್ರಿಗಿನ ಬಸವಣ್ಣನವ್ರದ್ದು. ಓಕೆ, ಮುಂದೆ ಬಂದಾಗ ಮತ್ತೆ ಕವರ್ ಮಾಡ್ಕೋತ ಹೋಗೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಆ್ಯಕ್ಚುಲಿ ಒಂದಿಷ್ಟು ಬರಲಿ ಕೇಳಿರ್ತಕ್ಕಂಥದ್ದು ಮ್ಯಾಚ್ ದ ಫಾಲೋಯಿಂಗ್. ಓಕೆ, ನಾನು ಹೇಳಿದ್ದೀನಿ ಈ ಥರ ಪ್ರಶ್ನೆ ಬಂದರೆ ಎದುರುವಂಥ ಅವಶ್ಯಕತೆ ಇಲ್ಲ. ಈಸಿಯಾಗಿ ಏನು ಮಾಡ್ಬೋದು, ನಾವು ಹಾಕ್ಬೋದು. ಒಂದು ಸಿಕ್ಕರೆ ಸಾಕು, ನಾವು ಆನ್ಸರ್ ಮಾಡ್ಬೋದು. ನೋಡಿ, ನಿಮಗಿಲ್ಲಿ ಒಂದೇ ಆನ್ಸರ್ ಒಂದೇ ಇದರಿಂದ ಏನು ಮಾಡ್ತೇನೆ, ನಿಮಗೆ ಆನ್ಸರ್ ತೋರಿಸ್ತೇನೆ. ನೋಡ್ರಿ, ಅಂದರೆ ಸಿಪಾಯಿ ಮ್ಯೂಟಿನ್ ಬಗ್ಗೆ ಕೇಳಿರ್ತಕ್ಕಂಥದ್ದು. 1857 ದಂಗೆಯ ಸ್ಥಳಗಳಲ್ಲಿ ಕೆಳಗೆ ಸೂಚಿಸಿರುವ ನಾಯಕರುಗಳ ಮುಂದಾಳತ್ವದಲ್ಲಿ ನಡೆಯಿತು. ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದ್ರೆ ಸ್ನೇಹಿತರೆ. ನೋಡಿರಿ, ಒಂದು ಸೈಡ್ ಏನು ಕೊಟ್ಟಾರ, ಪಟ್ಟಿ 1ರಲ್ಲಿ ಏನು ಕೊಟ್ಟಾರ, ಬಂಗಾಳ, ಉತ್ತರ ಪ್ರದೇಶ, ಬಿಹಾರ ಅಂತ ಕೊಟ್ಟಾರ. ಇನ್ನೊಂದು ಕಡೆ ರೋಹಿಲ್ಖಂಡ. ನೋಡ್ರಿ, ಇದೇನಿದೆ, ರೋಹಿಲ್ಖಂಡ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಈ ಕಡೆ ಮೌಲ್ವಿ ಅಹಮದುಲ್ಲಾ ಕುನ್ವರ್ ಸಿಂಗ್. ಇದು ಯಾವುದ್ರಿ, ಕುನ್ವರ್ ಸಿಂಗ್. ಮತ್ತು ಮಂಗಲ ಪಾಂಡೆ, ನಾನಾ ಸಾಹೇಬ್,
ರಾಣಿ ಲಕ್ಷ್ಮೀ ಬಾಯಿ. ಓಕೆ, ಇವು ಟೈಪ್ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು, ಅದನ್ನು ನೀವು ಸರಿ ಮಾಡಿಕೊಳ್ಳಿ. ನೋಡಿ, ಈಗ ಬಂಗಾಳ ಅಂತ ಕೊಟ್ಟಾರ. 1857ರ ದಂಗೆಯ ಸಮಯದಲ್ಲಿ ಬಂಗಾಳದ ಮುಂದಾಳತ್ವವನ್ನು ಯಾರು ವಹಿಸ್ಕೊಂಡಿದ್ರು ನೋಡ್ರಿ, ಯಾರು? ಮಂಗಲ ಪಾಂಡೆ. ಹಾಗಾದ್ರೆ ನೋಡಿಬಿಡ್ಬೇಕು ನಾವು, ಎ 3 ಇರಬೇಕು. ಎ ಏನಿದೆ? 3 ಇದೆ, ಎರಡೂ ಕಡೆ 3 ಇದೆ. ಹಾಗಾದರೆ ಈ ಸಿ ಮತ್ತು ಡಿ ಆನ್ಸರ್ ಆಗಲ್ಲ ಅನ್ನೋದು ನೀವು ಖಚಿತಪಡಿಸಿಬಿಡ್ಬೇಕು. ಹಾಗಾದ್ರೆ ನಾವು ಎರಡರಲ್ಲೇ ಹುಡುಕಬೇಕೀಗ. ಎ ಆಗಬೇಕಿಲ್ಲ, ಬಿ ಆಗಬೇಕು ಆನ್ಸರ್. ನೋಡೋಣ ಯಾವುದಾಗುತ್ತೆ ಅಂತ. ನೆಕ್ಸ್ಟ್ ಬಿಹಾರ, ಕುನ್ವರ್ ಸಿಂಗ್. ಇದು ಬಿಹಾರ ಯಾವುದು? ಈ ಬಿಹಾರ ಏನೈತಲ್ಲ, ಇದು ಕುನ್ವರ್ ಸಿಂಗ್ಗೆ ಸಂಬಂಧಪಟ್ಟದ್ದು, ಮುಂದಾಳದ್ದು ನಡೆದಿರ್ತಕ್ಕಂಥದ್ದು. ಬಿ ಎಲ್ಲಿದೆ? ಬಿ ಏನಾಗಬೇಕು? ಸಿ 1 ಸಿ 2 ಇರಬೇಕು. ನೋಡಿರಿ, ಮತ್ತೆ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಎರಡು ಕಡೆ ಏನಿದಾವ? 2 ಇದಾವೆ. ಓಕೆ, ನೆಕ್ಸ್ಟ್ ಉತ್ತರ ಪ್ರದೇಶ ಅಂತ ಕೊಟ್ಟರೆ, ಉತ್ತರ ಪ್ರದೇಶ ಬಿ 1 ಇರಬೇಕು. ಬಿ 1. ಓಕೆ, ಹಾಗಾದರೆ ಬಿ 1 ಇದೆ, ಇದರಲ್ಲಿ ಏನಿದೆ? 4 ಇದೆ. ಹಾಗಾದರೆ ರೈಟ್ ಆನ್ಸರ್ ಯಾವುದು? ಎ ರೀ. ರೈಟ್ ಆನ್ಸರ್ ಎ. ಇದು ನಿಮಗೆ ಗೊತ್ತಿರಬೇಕು. ಇನ್ನು ನಿಮಗೆ ಎಕ್ಸಾಮಲ್ಲಿ ಸಿಪಾಯಿ ದಂಗೆ ಬಗ್ಗೆ ಎಲ್ಲಿ ಬೇಕಾದರೂ ಕ್ವಶನ್ ಕೇಳ್ಬೋದು. ಯಾವ ರೀತಿ ಅಂತಂದ್ರಿಗಿನ ಫಸ್ಟ್ ನಿಮಗೆ ಏನು ಕೇಳ್ತಾರಂತಂದ್ರೆ, ಫಸ್ಟ್ ದಂಗೆ ನೆಡಲಿಕ್ಕೆ ಕಾರಣಗಳು ಏನು ಅಂತ ಸ್ಟಡಿ ಮಾಡಬೇಕು ನೀವು. ಕಾರಣಗಳು, ಕಾಸಸ್ ಆಫ್ ದ ಮ್ಯೂಟನಿ 1 ಕಾರಣಗಳು. ಓಕೆ, ಅದರಲ್ಲಿ ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ಅರ್ಥ ಆಯ್ತಾ, ಮತ್ತು ರಾಜಕೀಯ ಕಾರಣ, ಮತ್ತು ಸೈನಿಕ ಕಾರಣ, ತತ್ಕ್ಷಣದ ಕಾರಣ, ಆಡಳಿತಾತ್ಮಕ ಕಾರಣಗಳು, ಇವೆಲ್ಲ ಬರ್ತಕ್ಕಂಥದ್ದು. ಓಕೆ, ಅಂದರೆ ಸಿಪಾಯಿ ದಂಗೆ ಅಂದರೆ ಯಾವ ರೀತಿ ಅಂತಂದರೆ, ಒಂದೇ ಮಾತಲ್ಲಿ ಹೇಳಿದಾರೆ, ಒಂದು ಬಲೂನ್ಗೆ ನೀವು ಹವಾ ಹಾಕ್ತಾ ಹೋಗ್ತೀರಿ. ಓಕೆ, ಆ ಹವಾ ಅದು ಎಷ್ಟು ತಡ್ಕೊಳ್ಬೇಕು ಅಷ್ಟು ತಡ್ಕೊಳ್ಳಿಕ್ಕೆ ಏನಾಗ್ತದೆ? ಸಾಧ್ಯ ಆಗ್ತದೆ. ಅದನ್ನು ನಾವು ಮೀರಿ ಆ ಹವಾ ಅಂದ್ರೆ ಗಾಳಿ ಊದಿದಾಗ ಅದೇನಾಗ್ತದೆ ರೀ? ಬ್ಲಾಸ್ಟ್ ಆಗ್ತದೆ. ಹಾಗೆ ಸೇಮ್ ನಾವು ಬ್ರಿಟಿಷರ ಆಡಳಿತದ ಧೋರಣೆಗಳನ್ನು ತಡ್ಕೊಂಡ್ವಿ ಆಗಲಿಲ್ಲ, ಅದಕ್ಕೆ ಒಂದೇ ಬೇರೆ ಏನಾಯಿತು? ಸ್ಫೋಟ ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇದು ಸಿಪಾಯಿ ದಂಗೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಇಲ್ಲಿ PUC ಇಂದ ಹಿಡಿದು ಪ್ರಿಲಿಮ್ಸ್, ಮೇನ್ಸ್, SD, FD ಎಲ್ಲ ಕಡೆ ಕ್ವಶನ್ ಬರ್ತಕ್ಕಂಥದ್ದು. ಹಾಗಾಗಿ ಇದ್ರ ನಿಮಗೆ ಜಸ್ಟ್ ಐಡಿಯಾ ಗೊತ್ತಾರ ಸಾಕು, ಏನು ಓದಬೇಕು, ಯಾವುದ್ರ ಮೇಲೆ ಓದ್ಕೋಬೇಕು, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡತ್ತೇನೆ, PUC ಎಲ್ಲಿ ಮಾಡತ್ತೇನೆ, PSI ಎಲ್ಲಿ, ಈ ರೀತಿ ಗೊತ್ತಿದ್ರೆ ಸಾಕು. ನೋಡಿರಿ ಕಾರಣಗಳು. ಇನ್ನು ಈ ದಂಗೆ ನಡೆದ ಸ್ಥಳ ನೋಡಿರಿ, ಒಂದು ಸ್ಥಳ ಮತ್ತು ನಾಯಕರು. ನೋಡಿರಿ ಇಲ್ಲೇ ಕೊಟ್ಟನ್ರಿ ಒಂದಿಷ್ಟು ಬ್ರೇಕ್. ಓಕೆ, ಉದಾಹರಣೆಗೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ಇದೆ. ಅದಾದ ನಂತರ ಇದು ಏಕೆ ವಿಫಲತೆ ಆಯಿತು? ವಿಫಲತೆ ನೋಡ್ರಿ, ಯಾಕೆ ವಿಫಲತೆ ಆಯಿತು? ಫೇಲ್ಡಿಂದ ಮ್ಯೂಟನಿ. ವೈದೆ ಫೇಲ್ಡಿಂದ ಮ್ಯೂಟನಿ. ನೋಡ್ರಿ ನೆಕ್ಸ್ಟ್ ಬದಲಾವಣೆಗಳೇನು? ಚೇಂಜಸ್ ಆಫ್ ದ ಮ್ಯೂಟನಿ. ಇದರಿಂದ ಏನು ಬದಲಾವಣೆ ಆಯ್ತು ನಮ್ಮ ಭಾರತದಲ್ಲಿ? ಈ ದಂಗೆ ಆಗಿದ್ದರಿಂದ ಬದಲಾವಣೆ ಏನಾಯಿತು ಅನ್ನೋದನ್ನು ನೋಡ್ಕೊಳ್ಬೇಕು. ಬದಲಾವಣೆ. ಓಕೆ ಸ್ನೇಹಿತರೆ, ಬದಲಾವಣೆ. ರೈಟ್. ನೆಕ್ಸ್ಟ್ ಲಾಸ್ಟಲ್ಲಿ ಏನು ನೋಡ್ಕೋಬೇಕಪ್ಪ ಅಂತಂದ್ರಿಗಿನ, ಲಾಸ್ಟಲ್ಲಿ ಈ ದಂಗೆ ಬಗ್ಗೆ ಯಾರಾದರೂ ಪುಸ್ತಕಗಳನ್ನು ರಚನೆ ಮಾಡಿದಾರ ಅಂತ ನೋಡ್ಕೊಳ್ಬೇಕು. ಎಕ್ಸಾಂಪಲ್ VD ಸಾವರ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ 1857ರ ಸ್ವಾತಂತ್ರ್ಯ ಸಂಗ್ರಾಮ, ಆ ರೀತಿ ಯಾರಾದರೂ ಪುಸ್ತಕಗಳು ಬರೆದಿದ್ದಾರೇನು ಅದನ್ನು ನೋಡ್ಕೋಬೇಕು. ಇನ್ನು ಲಾಸ್ಟಲ್ಲಿ ಏನು ನೋಡ್ಕೋಬೇಕಪ್ಪ ಅಂತಂದ್ರಿಗಿನ ಅಭಿಪ್ರಾಯಗಳು, ದಂಗೆಯ ಅಭಿಪ್ರಾಯಗಳನ್ನು ಓದಬೇಕು. ಇಷ್ಟು ಓದಿಬಿಟ್ರೆ ತಿಳ್ಕೊ ನೀಟಾಗಿ ನೀವು ಪ್ರಿಲಿಮ್ಸ್ ಅಲ್ಲಿ ಬಂದರೂ ಕೂಡ ಕ್ಲಿಯರ್ ಮಾಡ್ಬೋದು, ಮೇನ್ಸಲ್ಲಿ ಕ್ವಶನ್ ಬಂದರೂ ಕೂಡ ಕ್ಲಿಯರ್ ಮಾಡ್ಬೋದು. ಓಕೆ, ನೋಡೋಣ ಹಂಗೇನಾದರೂ ಸಾಧ್ಯತೆ ಇದ್ದರೆ ಇದನ್ನು ಸಪ್ರೇಟಾಗಿ ನಾನು ಕ್ಲಾಸ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದು? ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಕೊಟ್ಟಿದ್ದಾರೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಮೊದಲನೇ ಆಂಗ್ಲೋ ಸಿಖ್ ಯುದ್ಧ, ಮೂರನೆಯ ಆಂಗ್ಲೋ ಅಫಘನ್ ಯುದ್ಧ. ಇಲ್ಲಿ ಏನು ಕೇಳಿದಾರ? ಸರಿಯಾದ ಹೊಂದಾಣಿಕೆ. ಸರಿಯಾದ ಹೊಂದಾಣಿಕೆ. ಹಾಗಾದ್ರೆ ನಾವು ಒಂದು ಸರಿ ಇರ್ತಕ್ಕಂಥದ್ದನ್ನಾದರೂ ಆಯ್ಕೆ ಮಾಡಬೇಕು, ಇಲ್ಲ ತಪ್ಪಿರ್ತಕ್ಕಂಥದ್ದಾದ್ರೆ ಏನು ಮಾಡಬೇಕು? ಆಯ್ಕೆ ಮಾಡಬೇಕು. ನೋಡಿರಿ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಕೊಟ್ಟಿದ್ದಾನೆ, ವಾರನ್ ಹೇಸ್ಟಿಂಗ್ಸ್ನ ಕೊಟ್ಟಿದ್ದಾನೆ ಆನ್ಸರಲ್ಲಿ. ಇದು ಸರಿನೋ ತಪ್ಪುನೋ ಅಂತ ನಾವು ವಿಚಾರ ಮಾಡಬೇಕು. ಹಾಗಾದರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾರಿರಲ್ಲ? ವಾರನ್ ಹೇಸ್ಟಿಂಗ್ಸ್ ಇರಲ್ಲ. ವಾರನ್ ಹೇಸ್ಟಿಂಗ್ಸ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇರ್ತಕ್ಕಂಥದ್ದು. 1780ರಿಂದ 84ರವರೆಗೆ ನಡೀತೈತಲ್ಲ ಮಂಗಳೂರು ಒಪ್ಪಂದ ಏನಾಗುತ್ತಲ್ಲ, ಅದರಲ್ಲಿ ವಾರನ್ ಹೇಸ್ಟಿಂಗ್ಸ್ ಇರ್ತಕ್ಕಂಥದ್ದು. ಹಾಗಾದರೆ ಇದು ಸರಿ ಇಲ್ಲ. ಅರ್ಥ ಆಯ್ತಾ? ಇದು ಆಗಲ್ಲ ಆನ್ಸರ್. ನೋಡ್ರಿ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿರ್ತಕ್ಕಂಥದ್ದು ಯಾರ ಒಂದು ಗವರ್ನರ್ ಜನರಲ್ ಇರಬೇಕಾದ್ರಪ್ಪ ಅಂತಂದ್ರಿಗಿನ ಕಾರ್ನವಾಲಿಸ್. ನೋಡ್ರಿ, ಯಾರು? ಕಾರ್ನವಾಲಿಸ್. ಇದು ಹಾಗಾದರೆ ತಪ್ಪಿರ್ತಕ್ಕಂಥದ್ದು. ಮೂರನೇ ನಡೆದಾಗ ಯಾರಿದ್ರು? ಕಾರ್ನವಾಲಿಸ್ ಇದ್ದ.
ಬಟ್ ಹಾಗಾದ್ರೆ ವೆಲ್ಲೆಸ್ಲಿ ಯಾವಾಗಿದ್ದ ಅಂತಂದ್ರಿಗಿನ್ನ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವೆಲ್ಲೆಸ್ಲಿ ಭಾಗವಹಿಸಿದ್ದ. ಓಕೆ, ಇದು ಕೂಡ ತಪ್ಪಿದೆ. ಯಾಕಂದರೆ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ನಡೆದಾಗ ಯಾರು ಹೇಳಿರಲಿ, ಡಾಲೌಸಿ ಹೇಳಿದಾರ. ಹಾಗಾದರೆ ಡಾಲೌಸಿ ಇದ್ದ ಅನ್ನೋದು ನೋಡೋದಾದರೆ ಡಾಲೌಸಿ ಇರಲಿಲ್ಲ. ಡಾಲೌಸಿ 2ನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿದ್ದ. ಮೊದಲನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಯಾರಿದ್ದರು ಅಂತಂದ್ರಿಗಿನ 1ನೇ ಆರ್ಡಿಂಜ್ ಇರ್ತಕ್ಕಂಥದ್ದು, 1ನೇ ಆರ್ಡಿಂಜ್. ಹಾಗಾದರೆ ಇವು 3 ತಪ್ಪಿರ್ತಕ್ಕಂಥದ್ದು. ಹಾಗಾದರೆ 3 ತಪ್ಪಿದವಂದ್ರೆ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದಂತ ಕೇಳ್ಯಾರಂದ್ರೆ ದಿಸ್ ಈಸ್ ದ ರೈಟ್ ಆನ್ಸರ್ ಡಿ. ನೋಡ್ರಿ, ಇದು ಸರಿ ಇರ್ತಕ್ಕಂಥ. 3ನೇ ಆಂಗ್ಲೋ ಅಫ್ಘಾನ್ ಯುದ್ಧ ನಡೆದಾಗ ಹಾರ್ಡಿಂಗ್ ಏನಾಗಿದ್ದ, ಇಲ್ಲಿ ಗವರ್ನರ್ ಜನರಲ್ ಅಂತ ವೈಸರಾಯ್ ಆಗಿರ್ತಕ್ಕಂಥದ್ದು ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಇವನು ವೈಸರಾಯ್ ಇವನು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು, ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದವರು ವಾರನ್ ಹೇಸ್ಟಿಂಗ್ಸ್, ವಿಲಿಯಂ ಬೆಂಟಿಕ್, ಕಾರ್ನ್ವಾಲಿಸ್, ಡಾಲೌಸಿ. ಓಕೆ, ಇದಕ್ಕೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಿ ನನಗೆ ಗೊತ್ತೈತೆ. ನೋಡಿರಿ, ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ಕಾರ್ನ್ವಾಲಿಸ್, ಕಾರ್ನ್ವಾಲಿಸ್ ಆನ್ಸರ್. ನೋಡಿರಿ, ಕಾರ್ನ್ವಾಲಿಸ್ 1793ರಲ್ಲಿ ಒಂದು ನಾಗರಿಕ ಸೇವೆ, ನೋಡ್ರಿ, ಪ್ರಾಥಮಿಕ ನಾಗರಿಕ ಸೇವೆಯನ್ನು ಏನು ಮಾಡಿದ, ಆರಂಭಿಸಿದ. ಪ್ರಾಥಮಿಕ ನಾಗರಿಕ ಸೇವೆಯನ್ನು ಏನು ಮಾಡಿದ, ಆರಂಭ ಮಾಡಿದ. ಯಾರು? ಕಾರ್ನ್ವಾಲಿಸ್. ಆ್ಯಕ್ಚುಲಿ ಇವ್ಯಾವೂ ಕೂಡ ಇಂದಿನ ಥರ ನಡೀತಕ್ಕಂಥ UPSC ಆ್ಯಂಡ್ KPSC ಆ ಮಾದರಿ ಅಲ್ಲ. ಅರ್ಥ ಆಯ್ತಾ? ಅವು ನಾಗರಿಕ ಸೇವೆಗಳೇ. ಆದರೆ ಹಿಂಗೆ ನಾವು ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ನಾವೇನು IAS, IFS ಆಗ್ತೀವಲ್ಲ, IAS ಆಗ್ತೀವಲ್ಲ, ಆ IAS ಹುದ್ದೆಗಳು ಇವಲ್ಲ. ಅರ್ಥ ಆಯ್ತಾ? ಇವೇನಂದ್ರೆ ಜಸ್ಟ್ ಎಲಿಮಿನೇಟ್ರಿ ಎಕ್ಸಾಮಿನೇಷನ್. ಓಕೆ, ಹಾಗಾಗಿ ಇದು ನಿಮಗೆ ನೆನಪಿಟ್ಕೋಬೇಕು. ಇವು ಮುಂದೆ ಲಾರ್ಡ್ ಕ್ಯಾನಿಂಗ್ನ ಕಾಲದಲ್ಲಿ ಏನಾದವಪ್ಪ ಅಂದ್ರೆಗಿನ ಇವು ICS ಅಂದರೆ ಇಂದಿನ IAS. ನೋಡ್ರಿ, IASಗೆ ಈಕ್ವಲ್ ಆಗಿರ್ತಕ್ಕಂಥದ್ದು ಸೃಷ್ಟಿ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಒಂದು ಅಗ್ರಿಮೆಂಟ್, ಇನ್ನೊಂದು ನಾನ್ ಅಗ್ರಿಮೆಂಟ್, ಕೋವೆಂಟ್, ನಾನ್ ಕೋವೆಂಟ್ ಇರ್ತಕ್ಕಂಥ ಹುದ್ದೆಗಳು ಇವು. ಫಸ್ಟ್ ಕಾರ್ನ್ವಾಲಿಸ್, ಯಾಕಂದರೆ ಕಂಪನಿಯ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಅಲ್ಲಿ ಉದ್ಯೋಗಗಳನ್ನು ಏನು ಮಾಡಿದರು, ಸೃಷ್ಟಿ ಮಾಡಿದರು. ಹಾಗಾಗಿ ಮತ್ತು ಅಲ್ಲೊಂದು ಏನಾಯಿತು, ಒಂದು ವರ್ಗ ಏನಾಯಿತು, ಮಧ್ಯಮ ವರ್ಗ ಏನಾಯಿತು, ಬೆಳೆದು ಬಂದಿರತಕ್ಕಂಥದ್ದು ಸ್ನೇಹಿತರು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಇವನನ್ನು ಏನಂತ ಕರಿತಾರೆ ರೀ, ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಇದು ನಿಮಗೆ ಗೊತ್ತಿರಬೇಕು. ಇವನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನಂದಪ್ಪ ಅಂದ್ರೆ ಒಂದು ಎಕನಾಮಿ ಪಿಲ್ಲರ್ ಆಗಿ ಕಂಡು ಬರ್ತಾನೆ ರೀ ಅವನು. ಯಾಕಂದ್ರೆ ಒಂದೇ ಬಾರಿಗೆ ಒಂದು ಹಣ ಕೂಡ ಏನಾಗುತ್ತೆ, ಸಂಗ್ರಹಣೆ ಆಗುತ್ತೆ. ಗೊತ್ತಿರಬೇಕು ನಿಮ್ಗೆ. ಯಾವ ಒಂದು ಪದ್ಧತಿ ಅಂದ್ರೆಗಿನ ಕಾಯಂ ಜಮೀನ್ದಾರಿ ಪದ್ಧತಿ. ಕಾರ್ನ್ವಾಲಿಸ್ ಏನು ತೊಗೊಂಬಂದ, ಕಾಯಂ ಜಮೀನ್ದಾರಿ ಪದ್ಧತಿ ಕೂಡ ಜಾರಿಗೆ ತಂದಿರತಕ್ಕಂಥ ನೇರವಾದ ಪ್ರಶ್ನೆ ಬರುತ್ತೆ. ಇದು ಕೂಡ ನೆನ್ಪಿಟ್ಕೋರಿ. ಕಾಯಂ ಜಮೀನ್ದಾರಿ ಪದ್ಧತಿ ಇವನೇ ಜಾರಿಗೆ ತೊಗೊಂಬಂದನ. ನೆಕ್ಸ್ಟ್ ಅದೇ ರೀತಿಯಾಗಿ ಕೋಡ್ ಆಫ್ ಕಾರ್ನ್ವಾಲಿಸ್, ಕೋಡ್ ಆಫ್ ಕಾರ್ನ್ವಾಲಿಸ್. ಓಕೆ, ಆ್ಯಕ್ಚುಲಿ ಕಾರ್ಯಾಂಗದಲ್ಲಿರ್ತಕ್ಕಂಥ ನ್ಯಾಯಾಂಗವನ್ನು ಏನು ಮಾಡಿದೆವನು, ಪ್ರತ್ಯೇಕಿಸಲು ಪ್ರಯತ್ನ ಪಟ್ಟಿರ್ತಕ್ಕಂಥ ವ್ಯಕ್ತಿವನು. ಅದಕ್ಕೆ ಇವನಿಗೆ ಒಳ್ಳೆ ನೇಮ್ ಕೂಡ ಇದೆ, ಒಂದು ಕೆಟ್ಟ ನೇಮ್ ಕೂಡ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡ್ರಿ, ಇವ್ರ ಬಗ್ಗೆ ಅಂತ ನಾನು ಹೇಳಿರ್ತಕ್ಕಂಥದ್ದು ವಾರನ್ ಹೇಸ್ಟಿಂಗ್ಸ್, ವಿಲಿಯಂ ಬೆಂಟಿಕ್, ಇವರೆಲ್ಲ ಡಾಲೌಸಿ ಬಗ್ಗೆ ನಾನು ಹಿಂದಿನ ಕ್ಲಾಸಲ್ಲಿ ಏನು ಮಾಡೀನಿ, ಚರ್ಚೆ ಮಾಡಿರ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯ ಕಾಲದಲ್ಲಿ ಭಾರತದ ವೈಸರಾಯ್ ಯಾರು ಅಂತ ಕೇಳಿದಾರ. ಇಲ್ಲಿ ರಿಪ್ಪನ್, ಕರ್ಜನ್, ಲಾರ್ಡ್ ಡಫ್ರಿನ್ ಅಂತ ಕೊಟ್ಟಿರ. ಡಫ್ರಿನ್. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ಡಫ್ರಿನ್ ರೀ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, INC ಅಂತ ಕರಿತೀವಿ ನಾವು. INC, ಈ INC ಸ್ಥಾಪನೆ ಆದಾಗ 1885 ಏನಾಗುತ್ತೆ, ಇದು ಸ್ಥಾಪನೆ ಆಗುತ್ತೆ. 1885 ಡಿಸೆಂಬರ್ 28 ಸ್ಥಾಪನೆ ಆಗಿರ್ತಕ್ಕಂಥ. ಡಿಸೆಂಬರ್ 28 ಸ್ಥಾಪನೆ ಆಗುತ್ತೆ. ಓಕೆ, AOU ಏನು ಮಾಡಿದೆ, ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಲಾನ್ ಆಕ್ಟಿವೇನ್ ಯೂಮ್. ಯಾಕಂದ್ರೆ ಈ INC ಅನ್ನೋದು ತಮ್ಮ ಸಾಮ್ರಾಜ್ಯಕ್ಕೆ ಒಂದು ರಕ್ಷಣೆ ಗೋಡೆಯಾಗಿ ಇರಬೇಕು ಅಂತೇಳಿ ಕೇಸಿ. ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಬುನಾದಿಗಳು ಸಡಲ್ಬಾರ್ದು ಅಂತಂದ್ರೆ ನಾವೇನು ಮಾಡಬೇಕು, INCನ ಸ್ಥಾಪನೆ ಮಾಡಬೇಕು ಅಂದ್ಕೊಂಡು ಆ ಒಂದು AOU ಸೇಫ್ಟಿ ವಾಲ್ ಥಿಯರಿ ಸಿದ್ಧಾಂತದಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ.
ಇದರೂ ಕೂಡ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಒಂದು ಅಧ್ಯಕ್ಷ, ಒಂದು ಸ್ಥಳ, ಒಂದು ನಿರ್ಣಯ, ಒಂದು ವರ್ಷ, ಇವುಗಳನ್ನ ಕರೆಕ್ಟಾಗಿ ಓದಿಬಿಟ್ರೆ ಮುಗೀತು. ಟೋಟಲ್ 59 ಅಧಿವೇಶನಗಳು ನಡೆದಿರ್ತಕ್ಕಂಥದ್ದು, 59 ಅಧಿವೇಶನ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ನ ಅಧಿವೇಶನಗಳು. ಇದು ನಿಮಗೆ ಮುಂದೆ ಕವರ್ ಆಗ್ತಾ ಹೋಗುತ್ತೆ. ಮತ್ತೆ ನೋಡ್ರಿ, ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಅಂತ ಕೇಳಿದಾರೆ. ಹಾಗಾದರೆ 1909, 1947, 1935, 1919 ಇಲ್ಲಿ ನೀವು ಈಸಿಯಾಗಿ ಆಗಿಬಿಡ್ಬೋದು. ನಮಗೆ ಅಂದರೆ ಭಾರತಕ್ಕೆ ಒಕ್ಕೂಟ ಒಂದು ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು ನೋಡ್ರಿ? 1909 ಇದು ಅಲ್ಲ. ಯಾಕಂದರೆ ಇದು ಪ್ರತ್ಯೇಕ ಮುಸ್ಲಿಮರಿಗೆ ಒಂದು ಪ್ರತ್ಯೇಕ ಕ್ಷೇತ್ರಗಳು ನೀಡಿರ್ತಕ್ಕಂಥ ಪ್ರತ್ಯೇಕ ಕ್ಷೇತ್ರ. ಓಕೆ, ನೆಕ್ಸ್ಟ್ ಈ 1947ರ ಭಾರತ ಸರ್ಕಾರ ಕಾಯ್ದೆ ನೋಡೋಣ. 1935ರ ಕಾಯ್ದೆ ಇದೆ, 1935ರ ಕಾಯ್ದೆ ಇದೆ, 1919ರ ಕಾಯ್ದೆ ಕೂಡ ಇದೆ. ಹಾಗಾದರೆ ಇವೆರಡಂತ ಆಗೋದಿಲ್ಲ. ಯಾವುದು? 1919. ಇದನ್ನು ಚೇಮ್ಸ್ಬರ್ಡ್ ಕಾಯ್ದೆ ಅಂತಲೂ ಕರೀತಾರೆ. ಚೇಮ್ಸ್ಬರ್ಡ್ ಕಾಯ್ದೆ ಇಲ್ಲಿ ಡಯಾರ್ಕಿ ನೀಡಿರ್ತಕ್ಕಂಥದ್ದು, ಡಯಾರ್ಕಿ ಓಕೆ, ಡಯಾರ್ಕಿ ವ್ಯವಸ್ಥೆ ತಂದಿರತಕ್ಕಂಥದ್ದು. ಇನ್ನು 1935ರ ಕಾಯ್ದೆ ಏನೈತಲ್ಲ, ಇದು ಅತಿ ದೊಡ್ಡ ಕಾಯ್ದೆ. ಇನ್ನು ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದಪ್ಪ ಅಂತಂದ್ರಿಗಿನ 1947. ಓಕೆ, ಒಕ್ಕೂಟ. ಓಕೆ, ಇದು ನಿಮಗೆ ಗೊತ್ತಿರ್ಬೋದು. ಯಾಕಂದರೆ ಇದನ್ನು ವೆವೆಲ್ ಯೋಜನೆ ಅಂತ ಕರಿತೀವಿ. ವೆವೆಲ್ ಅಲ್ಲ, ಮೌಂಟ್ ಬ್ಯಾಟನ್ ಯೋಜನೆ. ಈ ಮೌಂಟ್ ಬ್ಯಾಟನ್ ಯೋಜನೆ ಅಥವಾ ಡಿಕ್ಕಿ ಬರ್ಡ್ ಪ್ಲಾನ್ ಜೂನ್ ಸೂತ್ರದಲ್ಲಿ ಏನಾಯ್ತು ಅಂದ್ರೆ, ಭಾರತಕ್ಕೆ ಒಂದು ಒಕ್ಕೂಟ ಸರ್ಕಾರವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು. ಆವಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಬಿಲ್ಲನ್ನು ಪಾಸ್ ಮಾಡಿದ. ಆ ಬಿಲ್ಲನ್ನು ಕಾಂಗ್ರೆಸ್ ಒಪ್ಕೊತ್ತು. ಅದೇ ನಂತರ ಏನಾಯಿತು, ಒಂದು ಕಾಯ್ದೆಯಾಗಿ ಏನಾಯಿತು, ಭಾರತಕ್ಕೆ ಬಂತು. ಆನಂತರ ಆ ಕಾಯ್ದೆ ಪ್ರಕಾರ ಏನಾಯಿತು, ಸ್ವಾತಂತ್ರ್ಯ ಸಿಕ್ತು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆ, ಇದು ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು ಅಂತ ಕೇಳಿದಾರ. ಅದರ ರಾಜ ಒಡೆಯರು, ಕಂಠೀರವ ನರಸರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರು, ದೊಡ್ಡ ದೇವರಾಜ ಒಡೆಯರು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಯಾವುದು ಅಂತಂದ್ರಿಗಿನ ರಾಜ ಒಡೆಯರು. ಈ ರಾಜ ಒಡೆಯರು ಏನಿದಾರಲ್ಲ, ಇವರು ಸ್ವತಂತ್ರ ಆಡಳಿತವನ್ನು ಪ್ರಾರಂಭಿಸಿದವರು. ಸ್ವತಂತ್ರವಾಗಿ ಆಡಳಿತ ಮಾಡಿದವರು ಯಾರಂದ್ರಿಗಿನ ಇವರೇ ಸ್ವತಂತ್ರ ದೊರೆ ಅಂತ ಕರಿತೀವಿ ನಾವು. ಇವರು ರಾಜಧಾನಿಯನ್ನು ಯಳಂದೂರಿತ್ತು, ಫಸ್ಟ್ ಯಳಂದೂರು ಮೈಸೂರಿನ ಒಡೆಯರದು. ಅದನ್ನು ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸರು. ಶ್ರೀರಂಗಪಟ್ಟಣಕ್ಕೆ ಏನು ಮಾಡಿದರೆ ವರ್ಗಾಯಿಸಿದರು. ಅಷ್ಟೇ ಅಲ್ಲ, ಶ್ರೀರಂಗಪಟ್ಟಣದ ರಾಜ್ಯಪಾಲನಾಗಿರ್ತಕ್ಕಂಥ ಶ್ರೀರಂಗರಾಯನನ್ನು ಏನು ಮಾಡಿದರು, ಕೊಲೆ ಮಾಡಿ ಅಲ್ಲಿ ಎಷ್ಟೋ ಬಂಗಾರಗಳನ್ನು ಏನು ಮಾಡಿದರು, ವಶಕ್ಕೆ ತಗೊಂಡ್ರು. ಓಕೆ, ಹಾಗಾಗಿ ಆ ಶ್ರೀರಂಗನಾಯಕ ಅಥವಾ ಶ್ರೀರಂಗ ರಾಯನ ಹೆಂಡತಿಯಾಗಿರ್ತಕ್ಕಂಥ ಅಲಮೇಲಮ್ಮ ನೀಡಿರ್ತಕ್ಕಂಥ ಶಾಪ ಇವತ್ತಿಗೂ ಕೂಡ ಐತೆ ಅನ್ನೋದು ಒಂದು ಅದು ಊಹಾತ್ಮಕವಾಗಿ ಉಳ್ಕೊಂಡಿರ್ತಕ್ಕಂಥ, ಅದು ಹೌದು ಇಲ್ಲೋ ಅದು ಚರ್ಚೆ ನಡೆದಿದೆ. ಬಟ್ ಕೆಲವೊಬ್ರು ಏನು ಹೇಳ್ತಾರಂದ್ರೆ, ಇಲ್ಲ ಆ್ಯಕ್ಚುಲಿ ಲಾರ್ಡ್ ಡಾಲೌಸಿ ಕಾಲದಾಗ ಈ ಮೈಸೂರನ್ನು ಲಾರ್ಡ್ ಡಾಲೌಸಿ ಕಾಲದಲ್ಲಿ ಏನಾಯ್ತಪ್ಪ ಅಂದ್ರಿಗಿನ ಡಾಲೌಸಿ ಕಾಲದಲ್ಲಿ ಮೈಸೂರನ್ನು ಒಂದು ದತ್ತುಪುತ್ರದ ಅಡಿಯಲ್ಲಿ ವಶಕ್ಕೆ ತೊಗೊಳ್ಬೇಕಾಗಿತ್ತು. ಹಾಗಾಗಿ ಅಲ್ಲಿ ಏನೋ ಒಂದು ಕತೆ ಕಟ್ಟಿ ಏನು ಮಾಡಿದರು, ಅಲ್ಲಿ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರಿಗೆ ಕನ್ವಿನ್ಸ್ ಮಾಡಿರ್ತಕ್ಕಂಥದ್ದು, ನಮಗೆ ಈ ರೀತಿ ಶಾಪ ಇದೆ. ಹಾಗಾಗಿ ಅದು ಒಂದು ಕತೆ ಕೂಡ ಇರ್ತಕ್ಕಂಥದ್ದು. ಇದೊಂದು ಕಥೆಯೂ ಇದೆ, ಇದು ನಿಜವಾದ ಕಥೆ ಅಂತ ಕೂಡ ಉಲ್ಲೇಖ ಇದೆ. ಓಕೆ, ಹಾಗಾದರೆ ಇನ್ನು 1610ರಲ್ಲಿ ನೋಡ್ರಿ, 1610ರಲ್ಲಿ ದಸರಾ ಉತ್ಸವ ಪ್ರಾರಂಭವಾಗಿದ್ದು, ಇದು ಆ್ಯಕ್ಚುಲಿ ವಿಜಯನಗರ ಸಾಮ್ರಾಜ್ಯದ ಮಾದರಿ ಇದು ನೋಡ್ರಿ. ಅಲ್ಲಿ ನವರಾತ್ರಿ ಅಂತೇಳಿ ಏನು ಮಾಡ್ತಾಯಿದ್ರು, ಆಚರಣೆ ಮಾಡ್ತಾಯಿದ್ರು. ಈಗ ನಾವು ದಸರಾ ನೋಡ್ರಿ, ದಸರಾ ಅಂತೇಳಿ ಏನು ಮಾಡ್ತೀವಿ ರೀ, ಆಚರಣೆ ಮಾಡ್ತಕ್ಕಂಥ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಕಂಠೀರವ ನರಸರಾಜ ಒಡೆಯರು ನೋಡ್ರಿ, ಕಂಠೀರವ ನರಸರಾಜ ಒಡೆಯರು ಇವರು ಕೂಡ ತುಂಬ ಫೇಮಸ್ ಆಗಿರ್ತಕ್ಕಂಥವ್ರು ನೋಡ್ರಿ. ಇವರು ಕತ್ತಿ ವರಸೆಯಲ್ಲಿ ಏನಾಗಿದ್ದರು, ಫೇಮಸ್ ಆಗಿದ್ದರು. ಇವರ ಒಬ್ಬ ಆಸ್ಥಾನದ ಕವಿ ಗೋವಿಂದ ವೈದ್ಯ ಆತ ಒಂದು ಕೃತಿ ಕೂಡ ಬರೆದನ, ಕಂಠೀರವ ನರಸರಾಜ ವಿಜಯ ಅನ್ನುವಂಥ ಒಂದು ಕೃತಿ ಕೂಡ ಬರೆದಿರ್ತಕ್ಕಂಥದ್ದು. ಇನ್ನು ಈತ ಒಂದು ಕಂಠೀರವ ಪಣ ಅನ್ನುವಂಥ ನಾಣ್ಯ ಜಾರಿಗೆ ತೊಗೊಂಬಂದ. ಕಾವೇರಿ ನದಿಗೆ ಏನು ಮಾಡಿದ, ಒಂದು ಬಂಗಾರ ದೊಡ್ಡಿ ಕಾಲುವೆಯನ್ನು ಕೂಡ ಏನು ಮಾಡಿದ, ನಿರ್ಮಿಸಿದ. ಹಂಗಾರೆ ಎಕ್ಸಾಮಲ್ಲಿ ಕೇಳ್ತಾರೆ, ಬಂಗಾರ ದೊಡ್ಡಿ ಕಾಲುವೆ
ಬಂಗಾರ ದೊಡ್ಡಿ ಕಾಲುವೆಯನ್ನು ನಿರ್ಮಿಸಿದವರು ಯಾರಪ್ಪ ಅಂದ್ರಿಗಿನ ಕಂಠೀರವ ನರಸರಾಜ ಒಡೆಯ. ಓಕೆ, ನೆಕ್ಸ್ಟ್ ಇವ್ರಿಗೆ ಇನ್ನೊಂದು ಬಿರುದಿತ್ತು, ರಣಧೀರ. ನೋಡ್ರಿ, ರಣಧೀರ ಅನ್ನೋವಂಥ ಬಿರುದು ಯಾರಿಗಿತ್ತು ಅಂದರೆ ಕಂಠೀರವ ನರಸರಾಜ ಒಡೆಯರಿಗೆ ಇತ್ತು. ಮತ್ತು ಕನ್ನಡದ ಅತ್ಯಂತ ಐತಿಹಾಸಿಕ ಚಲನಚಿತ್ರ ಇವ್ರ ಹೆಸರಲ್ಲೇ ಬಿಡುಗಡೆ ಆಗಿರ್ತಕ್ಕಂಥದ್ದು ಕಂಠೀರವ ರಣಧೀರ ಕಂಠೀರವ ಅಂತೇಳಿ ರಣಧೀರ ಕಂಠೀರವ ಅನ್ನುವಂಥ ಫಿಲಮ್. ಇದು ರಾಜ್ಕುಮಾರ್ ಅವರು ಏನು ಮಾಡ್ಯಾರ ಅಭಿನಯಿಸಿರ್ತಕ್ಕಂಥದ್ದು, ರಾಜ್ಕುಮಾರ್. ಓಕೆ, ರಣಧೀರ ಕಂಠೀರವ ಅನ್ನೋದು ಅತ್ಯಂತ ಹಳೆಯ ಚಲನಚಿತ್ರ ಅಂದ್ರೆ ಐತಿಹಾಸಿಕ ಚಲನಚಿತ್ರ. ಇನ್ನು ಚಿಕ್ಕ ದೇವರಾಜ ಒಡೆಯರು, ಇವರಿಗೆ ಭಾಳ ಬಿರುದುಗಳಿದಾವೆ. ಮೊನ್ನೆ PS ಯಾವುದೋ ಒಂದು ಎಕ್ಸಾಮಲ್ಲಿ ಕಡ್ಡಾಯ ಕನ್ನಡದಲ್ಲಿ ಕೇಳಿರ್ತಕ್ಕಂಥದ್ದು ವಿಕ್ರಮಾದಿತ್ಯ ಮತ್ತು ಭೋಜ ಮತ್ತು ವಿಕ್ರಮಾದಿತ್ಯ ಅನ್ನುವಂಥ ಬಿರುದು ಯಾರಿಗಿದ್ದು ಅಂತ ಕೇಳಿದಾರೆ, ಚಿಕ್ಕ ದೇವರಾಜ ಒಡೆಯರಿಗೆ. ಅಷ್ಟೇ ಅಲ್ಲ, ಇವರಿಗೆ ಔರಂಗಜೇಬ್ ನೀಡಿರ್ತಕ್ಕಂಥ ಬಿರುದು ಯಾವಂದ್ರೆ ರಾಜ ಜಗದೇವ, ನವಕೋಟಿ ನಾರಾಯಣ, ಮಹಾರಾಷ್ಟ್ರ ಭೋಪಾಲ ಜಲರಿಪು, ಈ ರೀತಿ ಇರತಕ್ಕಂಥ ಬಿರುದುಗಳು ಕೂಡ ಇದಾವ್ರಿ. ಓಕೆ, ನೆಕ್ಸ್ಟ್ ದೊಡ್ಡ ದೇವರಾಜ ಒಡೆಯರ್ ಏನಿದಾರಲ್ಲ, ಇವರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ಹಾಕಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಇವತ್ತು ಇಲ್ಲಿಗೆ ಏನು ಮಾಡೋಣ ರೀ, ಕ್ಲಾಸನ್ನು ಮುಗಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.